ಎಣ್ಗಾಯಿ ಬದನೇಕಾಯಿ ಮಾಡಿರ್ಬೇಕು. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಹೆಂಗಾರ ಬಾರ ಹುಡುಗಿ. ಅಮ್ಮ ನಂಗೇನಾರ ಬಾಲ ಬೆಳ್ಕೊಂಡಿದ್ಯಾ? ಅಲ್ಲ ಮತ್ತೆ ನಾಯಿ ತರ ಕರೀತಾ ಇದೆಯಲ್ಲ, ಒಂದೆರಡು ಬಿಸ್ಕೆಟ್ ಹಾಕ್ಬಿಡು, ತಿನ್ಕೊಂಡು ಬಾಲ ಅಲ್ಲಾಡ್ಸ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲ ಅಮ್ಮ, ಈ ಫೇಸ್ ಕಟ್ಟಿಗೆ ಸುಂದ್ರ ಅಂತ ಹೆಸರಿಟ್ಟಿದ್ಯಾ, ಅದಕ್ಕಾದ್ರೂ ಚೆನ್ನಾಗಿ ಕರಿಬಾರ್ದಾ? ನಾಯಿ ತರ ಕರಿತಿದ್ಯಲ್ಲ. ಬಾರೋ ಇಲ್ಲಿ ಮೆತ್ತಗೆ ಮಾತಾಡು. ಏನು? ಗಿರಿಜಾ ಬದನೇಕಾಯಿ ಎಣ್ಗಾಯಿ ಮಾಡಿದ್ದಾಳೆ, ಘಮ ಘಮ ಅಂತ ಇದೆ. ಹೋಗಿ ಸ್ವಲ್ಪ ತಗೊಂಬಾರ. ವಾಸನೆಯಲ್ಲಿ ಏನು ಅಡಿಗೆ ಮಾಡಿದ್ರಂತ ಕಂಡಿಡ್ಕೊಂಡ್ಬಿಡ್ತೀಯಲ್ಲ ನೀನು. ನಾಯಿ ಮಗು ನಿಂದು, ನಾಯಿ ಮಗು. ಹೋಗ ತಲೆ ಹಟ್ಟೆ ತಗೊಂಬಾರ. ಹಿಂಗೆ ರೋಪೆಲ್ಲ ಹಾಕಿದ್ರೆ ತರಕಾಗಲ್ಲ. ನನ್ನ ಬಂಗಾರ, ಹೋಗಿ ತಗೊಂಬಾರ. ಬದನೇಕಾಯಿ ಎಣ್ಗಾಯಿ ಬೇಕಲ್ಲ, ಅದಕ್ಕೆ ಬಂಗಾರ ಥರ ಕಾಣ್ತಾ ಇದ್ದೀನಲ್ಲ ನಾನು. ಸರಿ ಬಿಡು, ತಗೊಂಬರ್ತೀನಿ. ಆದರೆ ಅಮ್ಮ ಒಂದು ಕಂಡೀಷನ್. ಏನು? ಅಕ್ಕ ಭಾವ ನನಗೆ ಕನ್ನೆ ನೋಡ್ತಾ ಇದ್ದಾರೆ, ಹಂಗೆ ಸೂರ್ಯಕಾಂತ ಚಂದ್ರಕಾಂತ ನಂಗೂ ನೋಡಕ್ಕೆ ಹೇಳ್ಬಿಡಿ. ಒಂದ್ ವೇಳೆ ಅದೃಷ್ಟ ಕುಲಾಯಿಸಿ ಎರಡೂ ಕಡೆ ಸೆಟ್ ಆಯ್ತು ಅಂತ ಇಟ್ಕೋ, ಇಬ್ಬರಿಗೂ ಬೇಜಾರಾಗಬಾರ್ದು. ಎರಡೂ ಕಡೆ ಮದುವೆ ಆಗ್ಬಿಡ್ತೀನಿ. ಈ ಕಡೆ ಮನೆಯಲ್ಲೂ ಹೆಂಡತಿ, ಆ ಕಡೆ ಮನೆಯಲ್ಲೂ ಹೆಂಡತಿ. ಅಯ್ಯೋ ನೆನ್ಸ್ಕೊಟ್ರೆ ಒಂಥರ ಹೇಳ್ತೀನಿ. ಸುಂದ್ರ ಬಂದ? ಎಲ್ಲ ತಂದಪ್ಪ? ಎಲ್ಲ ಇದೆ ಅಕ್ಕ. ತೆಂಗಿನಕಾಯಿ ಮಾಡ್ತೀರಾ? ಎಲ್ಲ ಇದೆ ಅಕ್ಕ. ಎಲ್ಲ ಇದೆಯಾ? ಅಡಿಗೆ ಮನೆಗೆ? ಅಡಿಗೆ ಮನೆಗೆ ಹೋದ್ರೆ ಬನ್ನಿ, ಒಂದು ವಿಷಯ ಹೇಳೋದು ನಿಮಗೆ. ರಾಮನಂದುಡು, ಹನುಮಂತಣ್ಣ, ತಿರುಪತಿಯ ವೆಂಕಟೇಶ್ವರ, ಕಾಶೀಪುರದ ವಿಶ್ವನಾಥರು, ಧರ್ಮಸ್ಥಳದ ಮಂಜುನಾಥನ ಮುಖಲಕ್ಷಣ ಚೆನ್ನಾಗೈತಿ. ಇವತ್ತು ಸೋಮವಾರ, ಶೀಘ್ರ ಗಿಡದಲ್ಲಿ ಶಿವ ವಾಸವಾಗಿರ್ತಾನೆ. ಮುತ್ತೈದೆಯರು ಪೂಜೆ ಮಾಡಿದ್ರೆ ಗಂಡನ ಆಯುಷು ವೃದ್ಧಿ ಆಗುತ್ತದೆ ಅಂತ ಅಲ್ಲಿ ಸಿಕ್ಕ ಶಾಸ್ತ್ರದವ್ರು ಹೇಳಿದ್ರು. ನಿಮ್ಮ ಅಕ್ಕರಿಗೆ ಇದನ್ನ ಹೇಳು, ಪೂಜೆ ಮಾಡ್ಲಿ ಅಂತ ಹೇಳಿದ್ರು. ನಾನು ಅಕ್ಕ ಆಗ್ಲೇ ಪೂಜೆ ಮಾಡ್ಬಿಟ್ಟಿರ್ತೀರ ಅಂತ ಹೇಳಿದೆ. ನೀವು ಪೂಜೆ ಮಾಡಿದಿರಲ್ಲ? ಏನು ಹೇಳ್ತಾ ಇದೆಯಾ? ಯಾವ ಪೂಜೆ? ಅಕ್ಕ, ಶೀಕರಣೆ ಗಿಡದ ಪೂಜೆ ಮಾಡಿದ್ರೆ ಗಂಡನ ಆಯುಷು ವೃದ್ಧಿ ಆಗುತ್ತೆ. ಇನ್ನು ಮಾಡಿಲ್ವಾ? ಶೀಕರಣೆ ಗಿಡನಾ? ಇವತ್ತೇ ಮೊದಲನೇ ಸಲ ಕೇಳ್ತಾ ಇರೋದು. ಅಕ್ಕ, ನಾನು ಭಾವನೆ ತಂದು ಹಾಕಿದೀವಿ. ಆ ಒಗ್ಗರಣೆ ಗಿಡದ ಪಕ್ಕನೇ ಇಲ್ವಾ ಶೀಕರಣೆ ಗಿಡ? ನೋಡಿಲ್ವಾ ನೀನು? ನಮ್ಮ ಹಿತ್ಲಲ್ಲ. ನಾನು ಭಾವನೆ ತಂದು ಹಾಕಿದೀವಿ. ಅದೇನೋ ಇಷ್ಟುದ್ದ ಅರ್ಥ ಆಗ್ದಿರೋ ಹೇಳ್ತಿದ್ಯಾ. ನಾನೇ ಹೋಗಿ ನೋಡ್ತೀನಿ. ಮೊದಲು ಹೋಗಿ ಪೂಜೆ ಮಾಡಿ. ಇಷ್ಟೊತ್ತಾದ್ರೂ ಮಾಡಿಲ್ವಲ್ಲ ನೀವು? ಹೋಗಿ. ನೀವಾ? ಅಯ್ಯೋ ದೇವ್ರಿ ಪರಮಾತ್ಮ ಶಿವಶಂಕರ ಗಣೇಶ ಮದ್ರೆ ಮೀನಾಕ್ಷಿ, ಮೀನಾ ಹೋಗಿ ಹಿಟ್ಲರ್ ಹತ್ರನೇ ಸಿಗಾಕೊಂಡಿಯಲ್ಲೇ. ಏನದು ಗುಣಗ್ತಾ ಇರೋದು? ದೊಡ್ಡವ್ರಿಗಂತೂ ಮರ್ಯಾದೆ ಕೊಡೋದು ಗೊತ್ತಾ? ಅದೇನು ಹೇಳಬೇಕು ಅಂತಿದ್ದ ಬಾಯ್ಬಿಟ್ಟು ಜೋರಾಗಿ ಹೇಳು. ಏನಿಲ್ಲ ಸರ್, ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ. ಕ್ಷಮಿಸಿ ಅಂತ ಹೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನೋಡಿಲಿ, ಕನ್ನಡಿ ಹೊಡೆದೋಯ್ತು, ಅದು ಸರಿ ಹೋಗುತ್ತಾ? ಏನೋ ಗೊತ್ತಿಲ್ಲದೆ ನಮ್ಮಿಂದ ತಪ್ಪಾಗಿದೆ ಸರ್. ಸಾರಿಯಿಂದ ಆಗಿರೋ ತಪ್ಪನ್ನ ಸರಿ ಮಾಡೋಕ್ಕಾಗಲ್ಲ. ತಗೊಳ್ಳಿ. ದುಡ್ಡು ದುರಂಕಾರ ಎಲ್ಲ ನನ್ನ ಹತ್ರ ಇಟ್ಕೊಳಕ್ ಹೋಗ್ಬೇಡ. ನೋಡ್ರಿ ಮೀನನ, ಈಗಿನ ಕಾಲದ ಮಕ್ಕಳು ದುರಂಕಾರನ ಅಪ್ಪ ಅಮ್ಮ ಸಂಸ್ಕಾರ ಕಲಿಸಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ. ತಲೆಯೆಲ್ಲ ದುರಂಕಾರ ತುಂಬಿಕೊಂಡಿದೆ. ನೋಡಿ ಸರ್, ಏನೇನೋ ಮಾತಾಡ್ಬೇಡಿ. ನಮ್ಮ ಅಪ್ಪ ಅಮ್ಮ ನನ್ನ ಸರಿಯಾಗಿ ಬೆಳೆಸಿದ್ದಾರೆ. ನೋಡ್ತಾ ಇದ್ದೀನಲ್ಲ ನಿಮ್ಮಪ್ಪ ಹೇಗೆ ಬೆಳೆಸಿದ್ದಾರೆ ಅಂತ. ನನ್ನ ಜೊತೆನೆ ಹೀಗೆ ಮಾತಾಡ್ತಾ ಇರೋಳು ನಾಳೆ ಗಂಡನ ಮನೆಗೆ ಹೋದ್ರೆ ಎಷ್ಟು ಮಾತಾಡ್ತೀಯ ನೀನು? ನಾನು ನನ್ನ ಮಗನಿಗೆ ಮದುವೆ ಮಾಡ್ತಾ ಇದ್ದೀನಿ. ಸೊಸೆಯಾಗಿರೋಳು ಹೇಗಿರ್ಬೇಕು ಅಂತ ಹೇಳ್ಕೊಡೋದ್ರ ಜೊತೆಗೆ ಹೇಗಿರಬಾರ್ದು ಅಂತ ಹೇಳಕ್ಕೆ ನಿನ್ನೆ ಉದಾಹರಣೆ ಆಗಿ ತಗೋತೀನಿ. ಓಹೋ, ಅದ್ ಎಷ್ಟ್ ಜನ ಹೆಣ್ಮಕ್ಳಿಗಿದ್ಯೋ ನಿಮ್ಮನೆ ಸೊಸೆ ಆಗೋ ದೌರ್ಭಾಗ್ಯ. ಏಯ್, ಮಿತಿ ಮೀರಿ ಮಾತಾಡ್ತಾ ಇದೀಯಾ? ಮಿತಿ ಮೀರಿ ಮಾತಾಡ್ತಿರೋದು ನೀವು. ವಯಸ್ಸಿಗೆ ತಕ್ಕನಾಗಿ ಮಾತಾಡಿ. ಅಕ್ಕ, ಜಗಳ ಬೇಡ ರೋಡಲ್ಲಿ. ಬಾರಕ್ಕ. ಇಂಥವಳು ನನ್ನ ಸೊಸೆ ಆಗದಿದ್ರೆ ಸಾಕು. ನಿಮ್ ಸೊಸೆ ಅಲ್ಲ, ನಿಮ್ಮ ದೂರದ ಸಂಬಂಧಿಗಳಾಗಕ್ಕೂ ನಾನು ರೆಡಿ ಇಲ್ಲ. ನಿಮ್ ತರ ಮಾವ ಸಿಗ್ತಾರೆ ಅಂದ್ರೆ ಆ ಮದ್ವೆನೆ ನನಗ್ ಬೇಡ. ಏನ್ರಿ ಅನ್ಕೊಂಡಿದೀರಾ ನೀವು? ಅವ್ರು ಏನು ಅನ್ಕೊಂಡಿಲ್ಲ, ಬಾರಕ್ಕ. ಅಮ್ಮ, ಏನದು ಚೀಟಿ ಕಟ್ಟಿಟ್ಟಿದ್ಯಾ? ದೇವರಿಗೆ ಬಟ್ಟೆಲಿ ಹರಕೆ ಕಟ್ಟಿಟ್ಟಿದ್ದೀನಿ ಕಣೆ. ಹರ್ಕೆನಾ? ಓ, ಮಾಧವಣ್ಣಂಗೆ ಹೆಣ್ಣು ಹುಡುಕ್ತಾ ಇದ್ದೀರಲ್ಲ, ಒಳ್ಳೆ ಸೊಸೆ ಸಿಗ್ಲಿ ಅಂತನಾ? ಹಾಗಲ್ಲ ಕಣೆ, ಯಾಕೋ ಗೊತ್ತಿಲ್ಲ, ಮನಸ್ಸಲ್ಲಿ ತುಂಬಾ ಸಂಕಟ ಆಗ್ತಾ ಇದೆ. ಏನ್ ಸಂಕಟ ಅಮ್ಮ? ನಮ್ಮ ಮನೇಲಿ ಯಾರಿಗೂ ಏನೋ ಆಗತ್ತೆ ಅಂತ ಕೆಟ್ಟ ಆಲೋಚನೆಗಳು ಬರ್ತಿದೆ ಕಡೆ. ಅದಕ್ಕೆ ಯಾರಿಗೂ ಏನೂ ಆಗ್ತಾ ಇರ್ಲಿ ಅಂತ ದೇವರಲ್ಲಿ ಹರಕೆ ಕಟ್ಕೊಂಡ್ಬಿಟ್ಟೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಂತೀಯಮ್ಮ ನೀನು.
ಬಲ್ಗಣ್ಣು ಅದ್ರಿದ್ರೆ ಬೆಕ್ಕಡ್ಡ ಬಂದ್ರೆ ದೀಪ ಆರೋದ್ರೆ ಏನೋ ಆಗ್ಬಿಡುತ್ತೆ ಅಂತ ಭಯ ಪಡ್ಕೊಂತೀಯ. ಈ ಮೂಢನಂಬಿಕೆಗಳನ್ನೆಲ್ಲ ಬಿಟ್ಟು ಆರಾಮಾಗಿರು. ಇದೆಲ್ಲ ಮೂಢನಂಬಿಕೆಗಳಲ್ಲ ಕಣೆ. ಮುಂದೆ ಏನೋ ಒಂದು ಅನಾಹುತ ಆಗತ್ತೆ ಅನ್ನೋ ಮುನ್ಸೂಚನೆ. ಇದನ್ನೆಲ್ಲ ನಾವು ಉದಾಸೀನ ಮಾಡಬಾರ್ದು ಕಣೆ. ಅಮ್ಮ, ಇದೆಲ್ಲ ನಂಬೇಡ ಅಂತ ಹೇಳ್ತಿಲ್ಲ, ಆದರೆ ಯಾಕೆ ಅನವಶ್ಯಕವಾಗಿ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋತಿದ್ಯಾ? ಸಾಕು ಸುಮ್ಮನೆ ಇರೋ ಕೇಶವ. ಹೆಸರಲ್ಲಿನ ಸಂಕಟ ಇಬ್ಬರಿಗೂ ಏನು ಅರ್ಥ ಆಗಬೇಕು? ಹೌದು, ನೀನೊಬ್ಬನೇ ಬಂದಲ್ಲ, ಅಪ್ಪ ಮತ್ತೆ ಮಾವ ಎಲ್ಲೋ? ಅಮ್ಮ, ನಾನು ಡೆಲಿವರಿಗೆ ಹೋಗಿದ್ದೆ, ಅಲ್ಲಿಂದ ಸೀದಾ ಮನೆಗೆ ಬಂದೆ. ಅಪ್ಪ ಮಾವ ಅಂಗಡಿಯಿಂದ ಹೊರಟಿರ್ತಾರೆ, ಇನ್ನೇನು ಬಂದ್ಬಿಡ್ತಾರೆ. ಹೌದು, ಮಾಧವ ಯಾಕಿನ್ನೂ ಆಫೀಸಿಂದ ಬಂದಿಲ್ಲ? ವಲ್ಲಭಾಯಲ್ಲೇ ಸಂಜೆ ಹೊತ್ತಿಗೆ ಇಬ್ರು ಮನೆಗೆ ಬಂದ್ಬಿಡ್ಬೇಕಲ್ಲ? ಅಮ್ಮ, ಅಣ್ಣಂಗೆ ನಾನು ಫೋನ್ ಮಾಡಿದ್ದೆ, ಫೋನ್ ಪಿಕ್ ಮಾಡಲಿಲ್ಲ. ಇಷ್ಟೊತ್ತಿಗೆ ಬಸ್ಸಲ್ಲಿ ಬರ್ತಿರ್ತಾನೆ ಅವನು, ರಶ್ ಇರತ್ತೆ, ಅದಕ್ಕೆ ರಿಸೀವ್ ಮಾಡಿರಲ್ಲ. ವಲ್ಲಭಣ್ಣ ಕಾಲೇಜಲ್ಲಿ ಎಲೆಕ್ಷನ್ಗೆ ನಿಂತಿದ್ದಾನೆ, ಸಂಜೆ ಲೇಟ್ ಆಗುತ್ತೆ ಅಂತ ಅವಾಗಲೇ ಹೇಳಿದಾನೆ ನನಗೆ. ದೇವ್ರೆ, ಯಾರಿಗೂ ಏನೂ ಆಗ್ತಾ ಇರ್ಲಪ್ಪ, ಎಲ್ಲರೂ ಕ್ಷೇಮವಾಗಿ ಮನೆಗೆ ಬಂದ್ಬಿಡ್ಲಿ. ಏಯ್, ಗಾಡಿ ಟಚ್ ಆಗಿದ್ರೆ ಗಾಡಿ ಏನಾಗಿರೋದು? ಬುದಿಲ್ವಾ? ಸರಿಯಾಗಿ ರೋಡ್ ಮೇಲೆ ಓಡಿಸೋ, ಫುಟ್ಪಾತ್ ಮೇಲೆಲ್ಲ. ಇವನು ಆ ನಂದನ್ ಮಗ ಮಾಧವ ಅಲ್ವಾ? ಇಷ್ಟೊತ್ತಲ್ಲಿ ಮಧ್ಯ ರೋಡಲ್ಲಿ ತೂರಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಕುಡ್ದಿದ್ದಾನೆ ಅನ್ಸುತ್ತೆ. ನಂದನ್ ಮಗ ಕುಡಿಯೋದು ಅಂದ್ರೆ ಏನಣ್ಣ? ಅವನ್ ನೋಡಿದ್ರೆ ದೊಡ್ಡ ಹರಿಶ್ಚಂದ್ರ ಆಡ್ದಂಗ್ ಮಾಡ್ತಾನೆ. ಡ್ರೈವರ್, ಅವನ್ನ ಒಳಗೆ ಕರ್ಕೊ. ಅಣ್ಣ, ಹೋಗಿ ಹೋಗಿ ನಮ್ಮ ಶತ್ರು ಮಗನ ಕಾರಲ್ಲಿ ಕೂರ್ಸ್ಕೊಳ್ಳದ. ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಡ್ರೈವರ್, ಮೈ ಮೇಲೆ ಪ್ರಜ್ಞೆ ಇಲ್ದರಷ್ಟು ಕುಡ್ದಿದ್ಯಾ? ರೋಡಲ್ಲಿ ಗಾಡಿ ಗೀಡಿ ಬಂದು ಗುದ್ದಿದ್ರೆ ಏನ್ ಕತೆ? ಅಲ್ಲ, ಯಾಕೆ ಬಿಡಿ. ತುಂಬಾ ಪ್ರೀತಿಸ್ಬಿಟ್ಟೆ.